ಅವ್ರವ್ರ ಪ್ರೀತಿ ಸಿಗತ್ತೆ ಅಂತ ಆದರೆ ನಾನು ಅದನ್ನೇ ಮಾಡ್ತೀನಿ. ಗುರು ನೀನು ದೇವರಲ್ವಾ, ನೀನು ಅನ್ಕೊಂಡ್ರೆ ಎಲ್ಲ ಆಯ್ತದೆ ಗುರು. ಸಾನಾನ್ ಪಕ್ಕ ಕೂತ್ಕೊಂಡು ಊಟ ಮಾಡಂಗೆ ಹೇಳು ಗುರು. ಊಟ ಮಾಡ್ಬೇಕಾದ್ರೆ ನೆಮ್ಮದಿ ಊಟ ಮಾಡಕ್ ಬಿಡ್ಲಿ ಗುರು ಪ್ಲೀಸ್ ಗುರು, ನನಗೋಸ್ಕರ ಒಂದೇ ಒಂದ್ಕಿತ ಹೇಳು ಗುರು. ನಾನು ಹೇಳಿದ್ರೆ ಆಯ್ತದೆ ಅನ್ನಂಗಿದ್ರೆ ಸರಿ ಕಣ, ಹೇಳ್ತೀನಿ. ಆ ಸಾನ ಬಂದು ಕಿರಾತಕನ ಪಕ್ಕನೇ ಕುತ್ಕೊಳ್ಳಿ. ಥ್ಯಾಂಕ್ಸ್ ಗುರು. ಸಾನವ್ರೆ ಬನ್ನಿ ಕೂತ್ಕೊಳ್ಳಿ. ಕಷ್ಟ ಸುಖ ಮಾತಾಡ್ಕೊಂಡು ಹಂಗೆ ಊಟ ಮಾಡೋಣ. ನನಗೆ ತಿನ್ಬೇಕಾರೆ ಮಾತಾಡೋ ಅಭ್ಯಾಸ ಇಲ್ಲ ರಾಜೌಲಿ ಅವರೇ. ಕಳ್ಳ ಜರ್ಕಳ್ಳ ಬಾರವಿ. ಗುರು ನಾನು ಹೇಳಿಲ್ವಾ, ನೀನು ನನ್ನ ಪಾಲಿನ ದೇವರು ಗುರು. ಕಾಳಿ, ಇತ್ಯಾಗ ಬಾವನ್ ಕೈಗೆ ಮುತ್ತು ಕೊಡ್ತಿದ್ಯಾ? ಅದು ನಮ್ಮಿಬ್ರದ್ದು ಏನೋ ಸೆಂಟಿಮೆಂಟ್. ನಿನ್ಗೆ ಯಾಕವೆ ಸುಮ್ಕೆ ತಿನ್ನು. ಅತ್ಲಾಗೊಂಥರ ಕಾಟ, ಇತ್ಲಾಗೊಂಥರ ಸಂಕಟ. ನೀನು ತಿನ್ನವೇ, ನೀನು ಚಂದಾಗಿಲ್ಲ ತಿನ್ನು. ಈ ಕಂಟಿಗಿಂತ ಮೊದಲು ಈ ಕಾಳಿ ಕೈ ಕಾಲು ಮುರಿಬೇಕು. ಬೇಜಾನ್ ಮೆರೆದಾಡ್ತವನೆ. ಒಂದಾದರೂ ಸೆಟ್ ಮಾಡ್ಕೊಂಬ ಅನ್ಕೊಂಡ್ರೆ ಕಮಂಗಿ ಥರ ಅಡ್ಡ ಬರ್ತವನೆ. ಅವ್ರ ಮ್ಯಾಗ ಕೈ ಮಾಡ್ಬಿಡ್ತಾರೆ. ಆಮ್ಯಾಗ ಸುಮ್ಕಿ ಇಲ್ದಿರೋ ತೊಂದರೆ ಎಲ್ಲ ಮೈಮ್ಯಾಕೆ ಹೇಳ್ಕೊಳ್ಳೋದು ಬೇಡ. ನೀನು ಏನು ಹೇಳೋಕೆ ಹೋಗ್ಬೇಡ. ಆ ರಾಜ ಹುಲಿ ಬಡ್ಡಿ ಮಗ ನನ್ನ ದಾರಿನಾಗ ಅಡ್ಡ ಬರಂಗ ಅವನೇ ಗುರು. ಅದೇನೋ ಕನ್ಫರ್ಮ್ ಆಯ್ತು ಅಂತಂದ್ರೆ ನೀನೇ ಕಾಪಾಡಬೇಕು. ಯೋಚನೆ ಮಾಡ್ಬಿಡಕ್ಕಲ್ಲ, ನಿಮ್ ದಾರಿ ಯಾರು ಅಡ್ಡ ಬರಕ್ ನಾನ್ ಬಿಡಕ್ಕಿಲ್ಲ. ಕಣ್ಣಾಗಿದ್ದು ನಾನ್ ಕಾಯ್ತೀನಿ. ಸುಮಾ, ನಂಗೆ ಯಾಕೋ ಅವನ್ ತವ ಮಾತಾಡಬೇಕು ಅಂತ ಅನಿಸ್ತೈತೆ. ಒಂದ್ಕಿತ ಅವಂಗೆ ಫೋನ್ ಮಾಡ್ತೀಯಾ? ಅಯ್ಯೋ ನೆಟ್ವರ್ಕೇ ಇಲ್ಲ ಅಕ್ಕ, ಆಚೆ ಹೋಗಿ ಮಾಡಬೇಕು. ಇರು. ಸುಮಾ, ಇವಾಗ ಬೇಡ, ಹೇಗಿದ್ರು ಬೆಳಿಗ್ಗೆ ಹೊರಗಡೆ ಹೋಗ್ತೀವಲ್ಲ ಅವಾಗಲೇ ಮಾಡೋಣ ಬಿಡು. ಹಾಂ ಅಕ್ಕ, ಬರ್ತಾ ಅವನ್ ಫೋಟೋ ಆದ್ರೂ ತರಬೇಕಿತ್ತು. ಖುಷಿಯಾದಾಗ ಬೇಜಾರಾದಾಗ ಆ ಫೋಟೋ ಜೊತೆ ಆದ್ರೂ ಮಾತಾಡ್ಬೋದಿತ್ತು ಅಲ್ವಾ? ನೋಡ್ರಪ್ಪ, ನೀವ್ಯಾರು ನಮ್ಮ ಮಾತು ಕೇಳಲ್ಲ ಅಂತಾನೆ ಅಮ್ಮ ಅವರೇ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದಾರೆ. ನಾನು ನಿಮ್ಮೆಲ್ರೂ ಇಲ್ಲಿಗೆ ಯಾಕೆ ಕರ್ಸಿವ್ನಿ ಅನ್ನೋದು ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತೈತೆ. ಅತಿ ಆಸೆ ಗತಿಗೇಡು ಅಂತ ಗಾದೆನೇ ಐತೆ ಅಲ್ಲ. ಎಲ್ಲ ತಿಳಿದಿದ್ರು ತ್ಯಾಪ್ ಮಾಡಕ್ ಹೊಳ್ತಿದ್ದೀರಲ್ಲ, ನಿಮ್ಗೆ ಯೋನಂತ ಹೇಳೋದು? ಅಮ್ಮನವ್ರೆ, ಯಾರೇ ಆಗಲಿ ಲಾಭನೇ ಅಲ್ವಾ ನೋಡೋದು. ನಿಮ್ಮ ಬ್ಯಾಂಕಲ್ಲಿ 8% ಬಡ್ಡಿ ಕೊಡ್ತೀರಾ, ಅದೇ ಬೇರೆ ಬ್ಯಾಂಕಾಗಿಟ್ರೆ 10% ಸಿಗ್ತದ. 2% ಬಡ್ಡಿ ಅಂದರೆ ಮನೆ ಭಂಗ ಎಷ್ಟೊತ್ತಿರೋಯ್ತದೆ ಅಮ್ಮವ್ರೆ? ಭಂಗ ತೀರ್ತದೆ ಅಂತ ಬದುಕನ್ನೇ ಬರೆದು ಮಾಡ್ಕೊಳಕ್ಕಾಯ್ತದೇನಪ್ಪ? ನೋಡಿ, ಇದು ನಿಮ್ಗಳ ಕಷ್ಟಕ್ಕೆ ಅಂತಾನೆ ಕಟ್ಟಿರೋ ಬ್ಯಾಂಕು. ಈ ಬ್ಯಾಂಕಿಂದ ನಿಮ್ಗೆ ಏನು ಮೋಸ ಆಗಕ್ಕಿಲ್ಲ ಅನ್ನೋ ನಂಬಿಕೆ ನಿಮ್ಗೂ ಐತೆ. ಹಂಗಂದ್ಮೇಲೆ ಬೇರೆ ಬ್ಯಾಂಕನ್ನ ಅದೇಂಗ್ ನಂಬ್ತೀರಾ? ಅವರು ಪತ್ರ ಎಲ್ಲ ಕೊಡ್ತೀವಿ ಅಂತ ಹೇಳೋರೆ ಅಮ್ಮನವ್ರೆ. ಬರೀ ಬಾಯಿ ಮಾತ್ಗಂಗೆ ಹೇಳಿರ್ತಾರೆ ಆಟೆಯ. ಅವ್ರು ಉನ್ನಾರ ಮಾಡ್ತಿರೋದೇ ನಮ್ಮ ಬ್ಯಾಂಕನ್ನು ಮುಚ್ಚಿಸ್ಬೇಕು ಅಂತ.
ನೀವು ಅವ್ರ ಮಾತಿಗೆಲ್ಲ ಮರಳಾಗಬೇಡಿ. ಒಂದ್ ಕಿತ ಅದ್ರಾಗೂ ವ್ಯವಹಾರ ಮಾಡಿದ್ರೆ ತಾನೆ ದಿಟನ ಸುಳ್ಳ ಅಂತ ಗೊತ್ತಾಗೋದು. ದಿಟನ ಸುಳ್ಳ ಅಂತ ನೀವೆಲ್ಲರೂ ತಿಳ್ಕೊಳ್ಳೋ ಹೊತ್ತಿಗೆ ನಿಮ್ಮ ಕೈನಾಗಿರೋ ಅಲ್ಪ ಸ್ವಲ್ಪ ದುಡ್ಡು ಖಾಲಿ ಆಗಿರ್ತೈತೆ. ನೋಡಿ, ನಾನು ನನ್ನ ಅನುಭವದ ಮ್ಯಾಕೆ ಹೇಳ್ತೀವಿ, ನೀವ್ಯಾರು ನಿಮ್ಮ ಹಣನ ಆ ಬ್ಯಾಂಕ್ನಾಗೆ ಹೂಡಿಕೆ ಮಾಡೋದು ಬೇಡ. ಅವರು ಮೋಸದ ಉದ್ದೇಶ ಇಟ್ಕೊಂಡೆ ಆ ಬ್ಯಾಂಕ್ನ ಶುರು ಮಾಡಕ್ ನೋಡ್ತಾವ್ರೆ. ಇಲ್ಲ ಮೋರೆ, ಆ ಬ್ಯಾಂಕ್ ಅಧ್ಯಕ್ಷರು ಮುಂದೆ ನಮ್ಮವ್ರಿಗೆ ತುಂಬ ಒಳ್ಳೇದು ಮಾಡ್ತಾರಂತೆ. ಉಚಿತ ಆರೋಗ್ಯ ಸೇವೆ, ಪುಸ್ತಕ ವಿತರಣೆ, ಕನ್ನಡಕ ವಿತರಣೆ, ಆಸ್ಪತ್ರೆ ಕಟ್ಟೋದು ಎಲ್ಲ ಮಾಡ್ತಾರಂತೆ. ಅದೆಲ್ಲ ಶುದ್ಧ ಸುಳ್ಳು. ಆ ಬ್ಯಾಂಕನ್ನ ಶುರು ಮಾಡಕ್ಕೆ ನೋಡ್ತಿರೋದು ರಾಧಾ ಯಾರು ಹೇಳಿ? ನನ್ನ ಮನೆನಾಗೆ ಇದ್ಕೊಂಡು ನಾನು ಹಾಕಿದ ಅನ್ನ ತಿನ್ಕೊಂಡು ಕಡೆಗೆ ನನ್ನ ಕತ್ತನೆ ಕುಯ್ಯಕ್ಕೆ ನೋಡ್ದಾಳು. ನಾಳೆ ನಿಮ್ಗೆಲ್ಲ ಮೋಸ ಮಾಡಕ್ಕಿಲ್ವೇ? ನೋಡ್ರಪ್ಪ, ಅಮ್ಮವರು 10 ಹಳ್ಳಿಗೆ ಬೇಕಾಗಿರೋರು ಅಂಥವರೇ ನಿಮ್ಮ ಹತ್ರ ಬಂದು ಬೇಡ್ಕೊತಾ ಇದ್ದಾರೆ ಅಂತಂದರೆ ಅವರಿಗೆ ನಿಮ್ಮ ಮೇಲೆ ಅದೆಷ್ಟು ಕಾಳಜಿ ಇದೆ ಅಂತ ಗೊತ್ತಾಗ್ತಿದೆ. ಅಮ್ಮವರ ಮಾತಿಗೆ ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ನಿಮಗೆಲ್ಲ ಸಹಾಯ ಆಗಲಿ ಅಂತ ಈ ಬ್ಯಾಂಕ್ನ ತೆಗೆದಿದ್ದಾರೆ. ಕಮ್ಮಿ ಬಡ್ಡಿಲಿ ಸಾಲ ಕೊಡ್ತಿದ್ದಾರೆ. ಅಂಥವ್ರ ಮಾತನ್ನ ಧಿಕ್ಕರಿಸಬಾರ್ದು. ಸರ್ಕಾರ ಜೊತೆ ಮಾತಾಡಿ ನಮ್ಮ ಬ್ಯಾಂಕ್ನಾಗೆ ನಿಮ್ಮೆಲ್ರಿಗೂ ಅನುಕೂಲ ಆಗಂಗೆ ಹೊಸ ಯೋಜನೆಗಳನ್ನ ತರುಮ. ರಾತ್ರಿ ಕಂಡು ಬಾವಿಗೆ ಹೋಗಿ ಆಗ್ಲೂ ಬೀಳ್ಬೇಡಿ. ನೀವೆಲ್ಲರೂ ಕಷ್ಟಪಟ್ಟು ದುಡ್ದು ಕೂಡಿಟ್ಟಿರೋ ಹಣನ ಎಲ್ಲೆಲ್ಲೋ ಹೂಡಿಕೆ ಮಾಡಿ ಮೋಸ ಹೋಗ್ಬೇಡ್ರಪ್ಪ.